ತ್ರೇತಾಯುಗದ ಭೀಕರ ಯುದ್ಧದಲ್ಲಿ ರಾವಣನು ಸೋಲಿನ ಅಂಚಿನಲ್ಲಿದ್ದಾಗ ಅವನು ಸ್ವಯಂಕಲೆಯ ಎರಡನೇ ರೂಪವಾದ ತನ್ನ ಸಹೋದರ ಕುಂಭಕರ್ಣನನ್ನು ನೆನಪಿಸಿಕೊಂಡನು. ವಾಸ್ತವವಾಗಿ ಕುಂಭಕರ್ಣನು ಬ್ರಹ್ಮಜಿಯಿಂದ ವಿಚಿತ್ರವಾದ ವರವನ್ನು ಪಡೆದಿದ್ದನು. ದೇವರಾಜ ಇಂದ್ರನ ಪಿತೂರಿಯಿಂದಾಗಿ ಕುಂಭಕರ್ಣನು ಬ್ರಹ್ಮಜಿಯಿಂದ ವರವನ್ನು ಕೇಳಲು ಹೊರಟಾಗ ದೇವಿ ಸರಸ್ವತಿ ಅವನ ಹಣೆಯ ಮೇಲೆ ಕುಳಿತು ಇಂದ್ರಸನನ್ನು ನಿದ್ರಾಸನ ಎಂದು ಕರೆದಳು. ಅದಾದ ನಂತರ ಬ್ರಹ್ಮಜಿ ಅವನಿಗೆ 6 ತಿಂಗಳು ನಿದ್ದೆ ಮಾಡಲು ಮತ್ತು 1 ದಿನ ಎಚ್ಚರಗೊಳ್ಳಲು ವರವನ್ನು ಕೊಟ್ಟನು. ಇಂದು ಲಂಕಾ ದೊಡ್ಡ ಸಂಕಷ್ಟದಲ್ಲಿದ್ದಾಗ ರಾವಣನ ಆಜ್ಞೆಯ ಮೇರೆಗೆ ರಾಕ್ಷಸ ಸೈನ್ಯವು ಕುಂಭಕರ್ಣನನ್ನು ಎಬ್ಬಿಸಲು ತಲುಪಿತು. ಸಾವಿರಾರು ಡೋಲುಗಳನ್ನು ಬಾರಿಸಲಾಯಿತು, ಕಿವಿಗಳ ಬಳಿ ಈಟಿಗಳನ್ನು ಚುಚ್ಚಲಾಯಿತು. ಆದರೆ ಕುಂಭಕರ್ಣ ಇನ್ನೂ ಎಚ್ಚರಗೊಳ್ಳಲಿಲ್ಲ. ಆ ಸಮಯದಲ್ಲಿ ಒಬ್ಬ ಸೇನಾಧಿಪತಿ ಸುಂದರವಾದ ಮತ್ತು ಪರಿಮಳಯುಕ್ತ ಆಹಾರವನ್ನು ಆದೇಶಿಸಿದನು. ಅವನ ಮೂಗಿನಲ್ಲಿ ಆಹಾರವನ್ನು ವಾಸನೆ ಮಾಡಿದ ತಕ್ಷಣ ಅವನ ದೇಹವು ಪರ್ವತದಂತೆ ನಡುಗಿತು. ಕುಂಭಕರ್ಣ ಎಚ್ಚರವಾದ ತಕ್ಷಣ ಅವನು ಎಲ್ಲಾ ಆಹಾರವನ್ನು ತಿಂದು ಹೊರಟು ಹೋದನು. ನಂತರ ಅವನು ತೊದಲುತ್ತಾ ನನ್ನ ನಿದ್ರೆಯನ್ನು ಕೆಡಿಸಲು ಯಾರ ಸಾವು ಬಂದಿದೆ ಎಂದು ಕೇಳಿದನು. ನಂತರ ಸೇನಾಧಿಪತಿ ವಿರೂಪಾಕ್ಷನು ಇಡೀ ಪರಿಸ್ಥಿತಿಯನ್ನು ವಿವರಿಸಿದನು. ಕುಂಭಕರ್ಣ ಎದ್ದು ರಾವಣನ ಬಳಿಗೆ ಹೋಗಿ ಅವನನ್ನು ಸ್ವಾಗತಿಸಿದ ನಂತರ, ಸಹೋದರ, ನನಗಾಗಿ ನಿನ್ನ ಆಜ್ಞೆ ಏನು ಎಂದು ಕೇಳಿದನು. ಇದಕ್ಕೆ ರಾವಣನು, ಸಹೋದರ, ಇಂದು ಲಂಕಾ ಸಂಕಷ್ಟದಲ್ಲಿದೆ. ರಾಮನ ಸೈನ್ಯವು ನಮ್ಮ ಎಲ್ಲಾ ರಾಕ್ಷಸರನ್ನು ಕೊಂದಿದೆ ಎಂದು ಹೇಳಿದನು. ನೀನು ಯುದ್ಧಭೂಮಿಗೆ ಹೋಗಿ ರಾಮಲಕ್ಷ್ಮಣರನ್ನು ಕೊಲ್ಲು, ಅಥವಾ ಸುಗ್ರೀವನನ್ನು ಸೆರೆಯಾಳಾಗಿ ಕರೆದುಕೊಂಡು ಬಾ. ಇದನ್ನು ಕೇಳಿದ ಕುಂಭಕರ್ಣನು ಹೆಮ್ಮೆಯಿಂದ ತುಂಬಿ ಶಿವನ ತ್ರಿಶೂಲವನ್ನು ಕೈಯಲ್ಲಿ ತೆಗೆದುಕೊಂಡು ಯುದ್ಧಭೂಮಿಯ ಕಡೆಗೆ ನಡೆದನು. ಕುಂಭಕರ್ಣ ಯುದ್ಧಭೂಮಿಗೆ ಪ್ರವೇಶಿಸಿದ ಕೂಡಲೇ ವಾನರ ಸೈನ್ಯದಲ್ಲಿ ಗದ್ದಲ ಉಂಟಾಯಿತು. ಅವನು ಒಂದು ದೊಡ್ಡ ಪರ್ವತದಂತೆ ಮುಂದೆ ಸಾಗುತ್ತಾ ತನ್ನ ಕಾಲುಗಳ ಕೆಳಗೆ ಕೋತಿಗಳನ್ನು ಪುಡಿ ಮಾಡುತ್ತಿದ್ದನು. ಅವನು ಅವುಗಳಲ್ಲಿ ಕೆಲವನ್ನು ತನ್ನ ಕೈಗಳಿಂದ ಪುಡಿ ಮಾಡಿ ಕೆಲವನ್ನು ತನ್ನ ಹಲ್ಲುಗಳ ಕೆಳಗೆ ಅಗಿಯುತ್ತಿದ್ದನು. ಇದನ್ನು ನೋಡಿದ ವಾನರ ದಳಪತಿ ಅಂಗದ್, ಯೋಧರೇ, ಓಡಬೇಡಿ, ಹೇಡಿಗಳಂತೆ ಸಾಯುವುದಕ್ಕಿಂತ ಹೋರಾಡಿ ಸಾಯುವುದು ಉತ್ತಮ ಎಂದು ಕೂಗಿದನು. ಇದನ್ನು ಕೇಳಿದ ವಾನರ ಸೈನ್ಯ ಮತ್ತೆ ಒಟ್ಟುಗೂಡಿತು. ನಂತರ ಸುಗ್ರೀವ, ಅಂಗದ ಮತ್ತು ನಲ್ನೀಲ್ ರಂತಹ ಮಹಾನ್ ಯೋಧರು ಒಟ್ಟಾಗಿ ಅವನ ಮೇಲೆ ದಾಳಿ ಮಾಡಿದರು. ಆದರೆ ಆ ರಾಕ್ಷಸನಿಗೆ ಯಾವುದೇ ಪರಿಣಾಮ ಬೀರಲಿಲ್ಲ. ಅವನು ಒಂದೇ ಏಟಿನಲ್ಲಿ ಎಲ್ಲರನ್ನೂ ಗಾಯಗೊಳಿಸಿ ದೂರ ಎಸೆದನು. ನಂತರ ಕರಡಿಗಳ ರಾಜ ಜಾಮವಂತನು ತನ್ನೆಲ್ಲ ಶಕ್ತಿಯಿಂದ ಅವನ ದವಡೆಗೆ ಹೊಡೆದನು. ಕುಂಭಕರ್ಣ ನೆಲಕ್ಕೆ ಬಿದ್ದನು. ಆದರೆ ಮುಂದಿನ ಕ್ಷಣ ಅವನು ಗಾಯಗೊಂಡ ಸಿಂಹದಂತೆ ಮತ್ತೆ ಎದ್ದು ನಿಂತನು. ಕುಂಭಕರ್ಣನ ಮುಂದೆ ಯಾವ ಯೋಧನೂ ಒಂದು ಕ್ಷಣವೂ ನಿಲ್ಲಲು ಸಾಧ್ಯವಾಗಲಿಲ್ಲ. ತದನಂತರ ಸಿಂಹದಂತೆ ಗಾಳಿಯ ಮಗ ಹನುಮಂತ ಬಂದನು. ಅವನ ದೇಹವು ಚಿನ್ನದ ಪರ್ವತದಂತೆ ಹೊಳೆಯುತ್ತಿತ್ತು. ಅವನ ಕೈಯಲ್ಲಿ ಒಂದು ದೊಡ್ಡ ಗದೆ ಮತ್ತು ಅವನ ಕಣ್ಣುಗಳಲ್ಲಿ ಉರಿಯುವ ಬೆಂಕಿ ಇತ್ತು. ಹನುಮಂತ್ ಸಿಂಹ ಹೆಮ್ಮೆಯಿಂದ, ಓ ದುರಹಂಕಾರಿ ಕುಂಭಕರ್ಣ, ಈ ವಾನರ ಸೈನಿಕರಿಗೆ ಏನು ಶಕ್ತಿ ಇದೆ? ನಿನಗೆ ಧೈರ್ಯವಿದ್ದರೆ ನನ್ನೊಂದಿಗೆ ಹೋರಾಡು ಎಂದು ಹೇಳಿದನು. ಕುಂಭಕರ್ಣ ಹೆಮ್ಮೆಯಿಂದ, ಹನುಮಂತ್, ಇಂದು ನಿನ್ನ ಕೊನೆಯ ದಿನ. ನೀನು ತಪ್ಪಿಸಿಕೊಳ್ಳಲು ಸಾಧ್ಯವಾದರೆ ನನ್ನ ಆಯುಧದಿಂದ ತಪ್ಪಿಸಿಕೊಳ್ಳು. ಮತ್ತು ಅವನು ತ್ರಿಶೂಲದಂತಹ ಬಾಣವನ್ನು ಎತ್ತಿಕೊಂಡು ಮಂತ್ರಗಳ ಶಕ್ತಿಯಿಂದ ಶೂಲಸ್ತ್ರದ ರೂಪದಲ್ಲಿ ಹನುಮನ ಮೇಲೆ ಎಸೆದನು. ಆ ಶೂಲಸ್ತ್ರವು ಗಾಳಿಯನ್ನು ಹರಿದು ತ್ರಿಶೂಲದ ಶಬ್ದವನ್ನು ಮಾಡುತ್ತಾ ಹನುಮನ ಕಡೆಗೆ ಚಲಿಸಿತು. ನಂತರ ಹನುಮಂತನು ತನ್ನ ಗದೆಯನ್ನು ಬೇಗನೆ ತಿರುಗಿಸಿದನು. ಇದರಿಂದಾಗಿ ಪರಿಗಾಸ್ತ್ರವು ಕಾಣಿಸಿಕೊಂಡಿತು ಮತ್ತು ಶೂಲಸ್ತ್ರವು ಅದಕ್ಕೆ ಡಿಕ್ಕಿ ಹೊಡೆದ ತಕ್ಷಣ ಕಿಡಿಗಳು ಚದುರಿ ಹೋಗಿ ಛಿದ್ರವಾದವು. ಈಗ ಇಬ್ಬರು ಮಹಾಯೋಧರ ಯುದ್ಧ ಪ್ರಾರಂಭವಾಯಿತು. ಇದನ್ನು ನೋಡಿ ದೇವತೆಗಳು ಕೂಡ ನಡುಗಿದರು. ಕುಂಭಕರ್ಣನು ತನ್ನ ರಾಕ್ಷಸ ಮಾಯಾಜಾಲವನ್ನು ಬಳಸಿ ಅಗ್ನಿಯಾಸ್ತ್ರವನ್ನು ಕರೆಸಿದನು ಮತ್ತು ಅವನು ಹನುಮನ ಮೇಲೆ ದೊಡ್ಡ ಬೆಂಕಿಯ ಉಂಡೆಗಳ ಮಳೆಯನ್ನು ಸುರಿಸಿದನು. ಇಡೀ ಯುದ್ಧಭೂಮಿ ನಡುಗಿತು. ಆದರೆ ಹನುಮಂತನು ಗಾಳಿಯ ಮಗನಾಗಿದ್ದನು. ಅವನು ತಕ್ಷಣವೇ ವೈದ್ಯಾಸ್ತ್ರವನ್ನು ಬಳಸಿದನು. ಇದರಿಂದಾಗಿ ಭೀಕರ ಬಿರುಗಾಳಿ ಎದ್ದಿತು ಮತ್ತು ಅವನು ಅಗ್ನಿಯಾಸ್ತ್ರದ ಎಲ್ಲಾ ಶಾಖವನ್ನು ಹೀರಿಕೊಂಡನು. ಕೋಪದಿಂದ ಕೋಪಗೊಂಡ ಕುಂಭಕರ್ಣನು ಪನ್ನಗಾಸ್ತ್ರವನ್ನು ಬಳಸಿದನು. ಇದರಿಂದಾಗಿ ಸಾವಿರಾರು ವಿಷಪೂರಿತ ಹಾವುಗಳು ಹನುಮಂತನನ್ನು ಕಚ್ಚಲು ಓಡಿದವು. ಇದನ್ನು ನೋಡಿದ ಹನುಮಂತನು ತನ್ನ ಭಕ್ತ ಗರುದೇವನನ್ನು ನೆನಪಿಸಿಕೊಂಡು ಗರುಡಾಸ್ತ್ರವನ್ನು ಬಳಸಿದನು. ಅವನು ಕಣ್ಣು ಮಿಟುಕಿಸಿದ ತಕ್ಷಣ ಸಾವಿರಾರು ಬೃಹತ್ ಗರುಡರು ಕಾಣಿಸಿಕೊಂಡರು ಮತ್ತು ಅವನು ಎಲ್ಲ ಹಾವುಗಳನ್ನು ನಾಶ ಮಾಡಿದನು. ಈ ಕೋತಿ ತನ್ನ ಎಲ್ಲ ಮ್ಯಾಜಿಕ್ ಅನ್ನು ಕತ್ತರಿಸುತ್ತಿದೆ ಎಂದು ಕುಂಭಕರ್ಣನಿಗೆ ಆಶ್ಚರ್ಯವಾಯಿತು. ನಂತರ ಅವನು ಶಿವನ ತ್ರಿಶೂಲದಿಂದಲೇ ಹನುಮನ ಮೇಲೆ ದಾಳಿ ಮಾಡಿದನು. ಆದ್ದರಿಂದ ಹನುಮಂತನು ಆ ತ್ರಿಶೂಲವನ್ನು ಆಟಿಕೆಯಂತೆ ಹಿಡಿದು ತುಂಡುಗಳಾಗಿ ಕತ್ತರಿಸಿದನು. ಆಗ ಕುಂಭಕರ್ಣನಿಗೆ ಅರ್ಥವಾಯಿತು, ಇದು ಬೇರೆ ಯಾರೂ ಅಲ್ಲ, ಸ್ವತಃ ಶಿವನೇ ಎಂದು. ನಂತರ ಅವನು ಹನುಮನೊಂದಿಗಿನ ಯುದ್ಧವನ್ನು ತಪ್ಪಿಸಿಕೊಂಡು ಸುಗ್ರೀವನ ಕಡೆಗೆ ಸಾಗಲು ಪ್ರಾರಂಭಿಸಿದನು.
ಮತ್ತು ಅವಕಾಶ ಸಿಕ್ಕ ತಕ್ಷಣ ಅವನನ್ನು ಎತ್ತಿಕೊಂಡು ಹೋದನು. ನಂತರ ಅವನು ಬೇಗನೆ ಲಂಕಾ ಕಡೆಗೆ ಸಾಗಲು ಪ್ರಾರಂಭಿಸಿದನು. ತದನಂತರ ಯುದ್ಧ ನಡೆಯಿತು. ಕುಂಭಕರ್ಣನ ಸಾವು ಸಾಮಾನ್ಯ ಯೋಧನ ಕೈಯಲ್ಲಿಲ್ಲ ಎಂದು ಮರ್ಯಾದ ಪುರುಷೋತ್ತಮ ಶ್ರೀರಾಮನಿಗೆ ತಿಳಿದಿತ್ತು. ಆದರೆ ಅದು ವಿಷ್ಣು ಅವತಾರದ ಕೈಯಲ್ಲಿಯೇ ಸಂಭವಿಸುವುದು ಖಚಿತ. ಏಕೆಂದರೆ ಅವನು ಹಿಂದಿನ ಜನ್ಮಗಳ ಹಿರಣ್ಯಾಕ್ಷನಾಗಿದ್ದನು ಮತ್ತು ಅವನಿಗಿಂತ ಮೊದಲು ಅವನು ವಿಷ್ಣುವಿನ ದ್ವಾರಪಾಲಕನಾಗಿದ್ದನು. ವಿಜಯ ಸನತ್ಕುಮಾರರಿಂದ ರಾಕ್ಷಸನಾಗಲು ಶಾಪಗ್ರಸ್ತನಾಗಿದ್ದನು ಮತ್ತು ಅವನ ಸಾವು ವಿಷ್ಣು ಅವತಾರದ ಕೈಯಲ್ಲಿಯೇ ಇರುತ್ತದೆ ಎಂದು ಹೇಳಲಾಗಿತ್ತು. ಶ್ರೀರಾಮನನ್ನು ತನ್ನ ಮುಂದೆ ನೋಡಿ ಕುಂಭಕರ್ಣನು ದೊಡ್ಡ ಧ್ವನಿಯಲ್ಲಿ, ರಾಮ, ನೀನು ಬಂದಿದ್ದೀಯಾ? ನಾನು ನಿನಗಾಗಿ ಕಾಯುತ್ತಿದ್ದೆಯೇ ಎಂದು ಹೇಳಿದನು. ಈಗ ನನ್ನ ತ್ರಿಶೂಲವನ್ನು ನೋಡಿಕೊಳ್ಳಿ. ಹೀಗೆ ಹೇಳುತ್ತಾ ಅವನು ತನ್ನ ತ್ರಿಶೂಲವನ್ನು ಹಾರಿಸಿದನು. ಇದರಿಂದಾಗಿ ಕುಂಭಕರ್ಣ ಎಲ್ಲೆಡೆ ಕುಂಭಕರ್ಣನಾದನು. ಆದರೆ ಮಾಂತ್ರಿಕನಾದ ಭಗವಾನ್ ರಾಮನು ಅಂತಹ ಆಯುಧವನ್ನು ಪ್ರಯೋಗಿಸಿದನು. ಕುಂಭಕರ್ಣನ ಎಲ್ಲ ಮ್ಯಾಜಿಕ್ ಮುಗಿದು ಹೋಯಿತು ಮತ್ತು ಅವನಿಗೆ ಇನ್ನು ಮುಂದೆ ಮ್ಯಾಜಿಕ್ ಮಾಡಲು ಸಾಧ್ಯವಾಗಲಿಲ್ಲ. ಈಗ ಅವನು ಅಸಹಾಯಕ ಕೋತಿಯನ್ನು ಪರ್ವತದಂತೆ ತನ್ನ ಪಾದಗಳಿಂದ ಕೊಲ್ಲಲು ಪ್ರಾರಂಭಿಸಿದನು. ಇದರಿಂದ ಕೋಪಗೊಂಡ ಶ್ರೀರಾಮನು ತನ್ನ ಎರಡೂ ಕೈಕಾಲುಗಳನ್ನು ತ್ರಿಶೂಲದಿಂದ ಕತ್ತರಿಸಿಕೊಂಡನು. ನಂತರ ಸುದರ್ಶನ ಚಕ್ರದಿಂದ ತನ್ನ ಸೊಂಟ ಮತ್ತು ಕುತ್ತಿಗೆಯನ್ನು ಕತ್ತರಿಸಿದನು. ಕೋತಿಗಳು ಜೈ ಶ್ರೀರಾಮ್ ಎಂದು ಜಪಿಸಲು ಪ್ರಾರಂಭಿಸಿದವು.